ತಮಿಳ್ನಾಡಲ್ಲಿ ಸೆವೆನ್ ಸ್ಟೇಟ್ದು ಒಂದು ಇಟ್ಟಿದ್ರು ಟಾಸ್ಕು. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಗಂತೂ 7 ಸ್ಟೇಟು ಲಾಸ್ಟ್ ಫೈನಲ್ ಅದು. ಆ ಟೈಮಲ್ಲಿ ನನಗೆ ಅದ್ರದ್ದು ಹಿಂದೆ ಫಸ್ಟ್ ಡೇ ತಮಿಳ್ನಾಡಿಗೆ ಇಳಿದ ತಕ್ಷಣ ನನ್ನ ಕಾಲು ಸುಟ್ಟೋಗ್ಬಿಟ್ಟಿದ್ದು, ಬೆಂಕಿಲಿ ಟಾಸ್ಕ್ ಮಾಡಿಸ್ಬಿಟ್ಟು ಕಾಲೆಲ್ಲ ಸುಟ್ಟೋಗ್ಬಿಟ್ಟು ಬೊಬ್ಬೆ ಬಂದು ಫುಲ್ಲು ನಡೆಯೋಕ್ಕಾಗ್ತಿಲ್ಲ, ಟಾಸ್ಕು ಮಾಡೋಕೆ. ಆ ಟೈಮಲ್ಲಿ ಲಾಸ್ಟ್ ಹೇಳಿದ್ರು ಕಂಟೆಸ್ಟೆಂಟ್ 6 ಜನ ಇದ್ರು, ಮತ್ತು ನಮ್ಮ ಟಾಸ್ಕು ಅಕೋಲಣ್ಣ ಎಲ್ಲದು, ಈ ಟಾಸ್ಕಲ್ಲಿ ಯಾರು ವಿನ್ ಆಗ್ತಾರೆ ಅವರೇ ಲಾಸ್ಟ್ ಫೈನಲ್ ಗಂಟೆ ಇರ್ತಾರೆ, ಎಲ್ಲ ಮೂಮೆಂಟ್ ಇರುತ್ತೆ ಇಡೀ ಇಂಡಿಯನ್ ಶೋ ಅಂತ. ಆ ಟೈಮಲ್ಲಿ ಆ 7 ಟಾಸ್ಕ್ ಯಾವ ಥರ ಗೆದ್ದಿದ್ದೇನೆಂದರೆ, ಕಾಶ್ಮೀರ ಟು ಕನ್ಯಾಕುಮಾರಿ ಗಂಟೆ 7 ಸೆಟ್ಟು ಇಟ್ಟಿರ್ತಾರೆ. 7 ಟಾಸ್ಕ್ ಇರುತ್ತೆ ಕಂಟಿನ್ಯೂ, ಒಂದು ಸ್ಟೆಪ್ ಬೈ ಸ್ಟೆಪ್ ಗೆದ್ಕೊಂಡು ಹೋಗ್ಬೇಕು, ಇಂಡಿವಿಜುವಲ್ ಟೈಮಿಂಗ್ಸ್ ಲಿಮಿಟ್ಸ್ ಇರಲ್ಲ. ಆ ಟಾಸ್ಕ್ಗೆ ನನಗೆ ನನ್ನ ಲೈಫಲ್ಲಿ ಅದು ಮರೆಯೋಕ್ಕಾಗದಿರೋಂಥ ಟಾಸ್ಕ್ ಸೂಪರ್ ಡೂಪರಾಗಿ ಮಾಡಿದೆ. ಮಾತ್ರ ನಾನೇ ವಿನ್ ಆದೆ ಆ ಟಾಸ್ಕಲ್ಲಿ. ನಮ್ಮ ತಾಯಿ ನನ್ನ ಬರ್ಡೇಗೆ ನನ್ನ ಲೈಫಲ್ಲಿ ನಾನು ಹೆಂಗೆ ಫ್ಲೈಟಲ್ಲಿ ಹೋದ್ನು ಅದೇ ಥರ ಮುಂಬೈಗೆ ನಮ್ಮ ತಾಯಿ ನನ್ನ ಬರ್ಡೇಗೆ October 1 ನನ್ನ ಬರ್ಡೇ ಇರೋದು. ಆ ಅಮ್ಮನ ಕರ್ಕೊ ಬಂದಿದ್ದು. ನಾನು ಅವಾಗ ಒಂದು ಟಾಸ್ಕಲ್ಲಿ ಗೆದ್ಬಿಟ್ಟು ಟೋಪಿ ಹಾಕ್ಬಿಟ್ಟು ಸುಮ್ಮನೆ ನಿಂತ್ಕೊಂಡಿದ್ದೆ ಪಂಚೆ ಹಾಕೊಂಡು, ಏನೋ ಗೊತ್ತಿರಲ್ಲ. ಆವಾಗ ಹಿಂದೆಯಿಂದ ಬಂದರು. ಆವಾಗ ಫ್ಯಾಮಿಲಿ ರೌಂಡ್ ಇತ್ತು, ಅದಕ್ಕೆ ಮುಂಚೆ ನನ್ನ ಬರ್ಡೇ ಇತ್ತು, ಆವಾಗ ಕರ್ಸಿದ್ರು. ಅವತ್ತು ನಮ್ಮ ತಾಯಿ ಬಂದಿದ್ದಿನ ನಾನು ಹೇಳ್ಕೊಳಕ್ಕಾಗ್ದಷ್ಟು ತುಂಬ ಖುಷಿ ಆಯಿತು. ಅವತ್ತು ನಾನೇ ಟಾಸ್ಕ್ ಗೆದ್ದಿದ್ದೆ, ಬ್ಲೂ ಟೀಮ್ ಗೆದ್ದಿತ್ತು.